ನಮಸ್ಕಾರ. ನಾವು SHG ಕಟ್ ಆಫ್ನಲ್ಲಿ ಗ್ರೂಪ್ ಟ್ರಾನ್ಸಾಕ್ಷನ್ ಪೇಜ್ನಲ್ಲಿದ್ದೀವಿ. ಗ್ರೂಪ್ ಟ್ರಾನ್ಸಾಕ್ಷನಲ್ಲಿ ಮೊದಲನೇ ಆಪ್ಷನ್ ಗ್ರೂಪ್ ಇನ್ವೆಸ್ಟ್ಮೆಂಟ್. ಇದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಗ್ರೂಪ್ ಇನ್ವೆಸ್ಟ್ಮೆಂಟ್ ಎಂಟ್ರಿ ಮಾಡಲು ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಹಾಗೆ ಇಲ್ಲಿ ಗ್ರೂಪ್ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದನ್ನ ಎಂಟ್ರಿ ಮಾಡಬೇಕು. ಇಲ್ಲಿ SHG ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ, VOನ, CLF ಅಥವಾ ಬ್ಯಾಂಕ್, ಇದನ್ನು ಆಯ್ಕೆ ಮಾಡಬೇಕು. ಉದಾಹರಣೆಗೆ ಇಲ್ಲಿ ಶ್ರೀರಾಮ SHG ವಿವೋದಲ್ಲಿ ಇನ್ವೆಸ್ಟ್ ಮಾಡಿದೆ, ಆದ್ದರಿಂದ ವಿವೋಯಿಂದ ಆಯ್ಕೆ ಮಾಡಿದ್ದೀವಿ. ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ನಲ್ಲಿ ನಾವು ಯಾವ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ಎಂಬುದನ್ನು ಆಯ್ಕೆ ಮಾಡಬೇಕು. ವಾಲಂಟ್ರಿ ಸೇವಿಂಗ್ಸ್, ಕಂಪಲ್ಸರಿ ಸೇವಿಂಗ್, ಶೇರ್ ಕ್ಯಾಪಿಟಲ್ ಅಥವಾ ಅದರ್ ಸೇವಿಂಗ್ಸ್. ಇಲ್ಲಿ ಕಂಪಲ್ಸರಿ ಸೇವಿಂಗ್ ಇನ್ ವಿವೋ ಆಯ್ಕೆ ಮಾಡಿದೆ. ಮೋಡ್ ಆಫ್ ಪೇಮೆಂಟ್ನಲ್ಲಿ ಕ್ಯಾಶ್, ಅಮೌಂಟನ್ನು ಎಂಟ್ರಿ ಮಾಡಬೇಕು. SHG ಪ್ರಾರಂಭದ ದಿನಾಂಕದಿಂದ ಕಟ್ ಆಫ್ ದಿನಾಂಕದವರೆಗೆ ಎಷ್ಟು ಸೇವ್ ಮಾಡಿದೆ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಡಾಟಾ ಸೇವ್ ಸಕ್ಸಸ್ಫುಲಿ. ಮತ್ತೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಯಾಕೆಂದರೆ ಈ SHG ವಿವೋನಲ್ಲಿ ಶೇರ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದೆ, ಆದ್ದರಿಂದ ಇನ್ವೆಸ್ಟ್ಮೆಂಟ್ ಎಟ್ ವಿವೋ ಸೆಲೆಕ್ಟ್ ಮಾಡೋಣ. ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಶೇರ್ ಕ್ಯಾಪಿಟಲ್ ಇನ್ ವಿವೋ, ಅಮೌಂಟ್ ಎಂಟ್ರಿ ಮಾಡಿ ಡಾಟಾವನ್ನು ಸೇವ್ ಮಾಡೋಣ. ನಮ್ಮ ಡಾಟಾ ಈಗ ಸೇವ್ ಆಗಿದೆ. ಇನ್ವೆಸ್ಟ್ಮೆಂಟ್ ನಲ್ಲಿ ಇನ್ನೊಂದು ಆಪ್ಷನ್ ಇದೆ, CLF. ಅದರಲ್ಲೂ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಸೇಮ್ ಇದೆ. ವಾಲಂಟ್ರಿ ಸೇವಿಂಗ್, ಕಂಪಲ್ಸರಿ ಸೇವಿಂಗ್, ಶೇರ್ ಕ್ಯಾಪಿಟಲ್, ಅದರ್ ಸೇವಿಂಗ್. ನಮ್ಮಲ್ಲಿ SHG ವಿವೋ ಅಥವಾ CLFನಲ್ಲಿ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಮತ್ತೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಂಕ್ ಆಪ್ಷನ್ ಇದೆ, ಅದನ್ನು ನೋಡೋಣ. ಬ್ಯಾಂಕ್ ಆಪ್ಷನನ್ನು ಸೆಲೆಕ್ಟ್ ಮಾಡೋಣ. ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇದೆ. SHG ಏನಾದರೂ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದರೆ ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ಈ ರೀತಿ SHGಯ ಇನ್ವೆಸ್ಟ್ಮೆಂಟ್ ಡೀಟೇಲ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಧನ್ಯವಾದಗಳು.